ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಅಕ್ಟೋಬರ್ ತಿಂಗಳಲ್ಲಿ ದಸರಾ ನವರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಿಂದ ಪ್ರಾರಂಭ ಆಗುತ್ತೆ ರಾಜ್ಯಾದ್ಯಂತ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ಸಿಂಧನೂರು ತಾಲೂಕಿನಲ್ಲಿ 9 ದಿನಗಳ ದಸರಾ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಒಂದು 3-4 ಪೂರ್ವಭಾವಿ ಸಭೆಗಳನ್ನು ಮಾಡಿ ಅಂತಿಮವಾಗಿ ಇವತ್ತು ಅದಕ್ಕೊಂದು ರೂಪರೇಷೆಯನ್ನು ಕೊಟ್ಟು ಸಿಂಧನೂರು ದಸರಾ ಉತ್ಸವ ಸಮಿತಿ ಅಂತ ಮಾಡಿ ಆ ಸಮಿತಿ ಅಡಿಯಲ್ಲಿ 9 ದಿನಗಳ ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ಒಂದು ತೀರ್ಮಾನ ಆಗಿದೆ. ಈ ದಸರಾ ಉತ್ಸವ ಸಮಿತಿ ಗೌರವಾಧ್ಯಕ್ಷರಾಗಿ ಶ್ರೀ ಕೆ ವಿರೂಪಾಕ್ಷಪ್ಪ ಮಾಜಿ ಸಂಸದರು, ಅಧ್ಯಕ್ಷರು ನಾನು ಹಂಪನಗೌಡ ಅಂತ, ಕಾರ್ಯಾಧ್ಯಕ್ಷರು ವೆಂಕಟರಾಮಯ್ಯ ಮಾಜಿ ಶಾಸಕರು, ಉಪಾಧ್ಯಕ್ಷರಾಗಿ ಆರ್ ಬಸನಗೌಡ ದುರ್ವಾಡ್ ಶಾಸಕರು ಮಸ್ಕಿ, ಬಸನಗೌಡ ಬಾದರಿ ವಿಧಾನ ಪರಿಷತ್ತಿನ ಸದಸ್ಯರು, ಬೆಳಗುರ್ಕಿ ಹನುಮನಗೌಡರು ಮಾಜಿ ಅಧ್ಯಕ್ಷರು ರಾಜ್ಯ ಕೃಷಿ ಬೆಲೆ ಆಯೋಗ, ಕೆ ಕರಿಯಪ್ಪನವರು BJP ಮುಖಂಡರು, ರಾಜಶೇಖರ್ ಪಾಟೀಲ್ರು, ದೊಡ್ಡ ಬಸವರಾಜ್ ಅವರು, ಬಸವರಾಜ ನಾಡಗೌಡರು, ಅಮರೇಗೌಡರು, ರಾಜೇಶ್ ಹಿರೇಮಠ ಅವರು, ಆಮೇಲೆ ಅಧಿಕಾರಿಗಳು ಶಿವನಗೌಡ ಗೊರೆವಾಳ್, ಉಸ್ಮಾನ್ ಪಾಷಾ ಜಮಾತೆ ಇಸ್ಲಾಂ ಉಪಾಧ್ಯಕ್ಷರು ಮತ್ತು AC ಅವರು ಬಸವಣ್ಣಪ್ಪ ಕಲಶೆಟ್ಟಿ AC ಆಯುಕ್ತರು, BS ತಳವಾರ್ DSP ಅವರು, ಚಂದ್ರಶೇಖರ್ ಕಾರ್ಯನಿರ್ವಾಹಕ ತಾಲೂಕು ಪಂಚಾಯಿತಿ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳಾಗಿ ಅರುಣ್ H ದೇಸಾಯಿ ತಹಶೀಲ್ದಾರರು ಮತ್ತು S ದೇವೇಂದ್ರಗೌಡರು ನಿರ್ದೇಶಕರು STV, ಆಮೇಲೆ ಕೋಶಾಧ್ಯಕ್ಷರಾಗಿ ಮಂಜುನಾಥ್ ಗೊಂಡೂರು ಗೌರವಾಧ್ಯಕ್ಷರು ನಗರಸಭೆ ಸಿಂಧನೂರು, ಶರಣೇಗೌಡರು ಮಾಜಿ ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ ಅಂತೇಳಿ ಒಂದು ದಸರಾ ಉತ್ಸವ ಸಮಿತಿ ಮಾಡೈತೆ ಮತ್ತು ಉಪಸಮಿತಿ, ಆಮೇಲೆ ಇನ್ನೊಂದು ಅಧಿಕಾರಿಗಳು ಸಮಿತಿಯನ್ನು ಮಾಡೈತೆ. ಉಪಸಮಿತಿಗಳಲ್ಲಿ AC ಅವರ ನೇತೃತ್ವದಲ್ಲಿ ಅದರ ಅಧಿಕಾರಿಗಳು ಒಂದು ತಂಡ ಮಾಡಿ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಉಪಸಮಿತಿಗಳನ್ನು ಮಾಡಿ ಪ್ರತಿನಿತ್ಯ 9 ದಿನಗಳ ಕಾಲ ಕಾರ್ಯಕ್ರಮಗಳನ್ನು ಮಾಡಬೇಕು. ದೇವೇಂದ್ರಗೌಡಲ್ಲಿ ಪಟ್ಟಿ ಅದು ಪಟ್ಟಿ ಕಲ್ಯಾಣ ದಸರಾ ಅಂತೇಳಿ ಕಲ್ಯಾಣ ದಸರಾ ಮೊದಲನೇ ದಿವಸ ಆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಲ್ಯಾಣ ದಸರಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು H K ಪಾಟೀಲರು, ಮಂತ್ರಿಗಳು ಮತ್ತು ಆರ್ಟಿಕಲ್ 371J ಅನುಷ್ಠಾನ ಮಾಡಿರೋದಕ್ಕೆ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳನ್ನ H K ಪಾಟೀಲರನ್ನು ಕರೆದಿವೆ. ಆಮೇಲೆ ಉನ್ನತ ಸ್ಥಾನದಲ್ಲಿ ನೌಕರಿ ಪಡೆದಿದ್ದಾರೆ ಅವರೆಲ್ಲರೂ ನಮ್ಮ ಸಿಂಧನೂರು ತಾಲೂಕಿನಲ್ಲಿರ್ತಕ್ಕಂಥ ಅವರೆಲ್ಲರನ್ನ ಕರೆದು ಆವತ್ತಿನ ದಿವಸ ಒಂದು ಪೌರ ಸನ್ಮಾನ ಅಥವಾ ದಸರಾ ಉತ್ಸವ ಸಮಿತಿಯಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಮತ್ತು RGM ಶಾಲೆಯಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟರತ್ನಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೃತ್ಯಗಳ ನೃತ್ಯ ಸಾಯಂಕಾಲ ಹೊತ್ತು RGM ಶಾಲೆಯಲ್ಲಿ. 2ನೇ ದಿವಸ ಸಾಂಸ್ಕೃತಿಕ ದಸರಾ. ಈ ದಸರಾದಲ್ಲಿ ಸುಮಾರು 7 ಕಾರ್ಯಕ್ರಮಗಳು ಇರ್ತಾವೆ. ಕರೋಕೆ ಗಾಯನ ಕಾರ್ಯಕ್ರಮ 21 ಜನರ ತಂಡ, ಜಾನಪದ ತಂಡಗಳ ಕಾರ್ಯಕ್ರಮ 8 ತಂಡ, ಗುರುರಾಜ್ ಹೊಸಕೋಟೆ ಜಾನಪದ ಕಾರ್ಯಕ್ರಮ, ಆಮೇಲೆ ಬ್ಯಾಂಡ್ ನಾಟಕ ಪ್ರದರ್ಶನ. ಈ ರೀತಿ 2ನೇ ದಿವಸದ ಕಾರ್ಯಕ್ರಮ ಇರುತ್ತೆ. 3ನೇ ದಿವಸದ್ದು ರೈತ ದಸರಾ ಕಾರ್ಯಕ್ರಮದಲ್ಲಿ ಅವತ್ತು ಮಳಿಗೆಗಳನ್ನು ಈಗ ಕೃಷಿ ಮೇಳ ಮಾಡ್ತಾರೆ, ಸೇಮ್ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಉಪಕರಣಗಳು ಬೇರೆ ಬೇರೆ ಇದ್ರು ಕಾರ್ಯಕ್ರಮ, ಆಮೇಲೆ ಸಿರಿಧಾನ್ಯ ಮಳಿಗೆಗಳು ಮತ್ತು ದಸರಾ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಯೂನಿವರ್ಸಿಟಿ ವಿಜ್ಞಾನಿಗಳು ರಾಯಚೂರು ಯೂನಿವರ್ಸಿಟಿಯವ್ರನ್ನ 4 ಮಂದಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಒಂದು ಮಣ್ಣಿನ ಸಂರಕ್ಷಣೆ ಬಗ್ಗೆ, ನೀರಿನ ಬಳಕೆ ಬಗ್ಗೆ ಮತ್ತು ಪರ್ಯಾಯ ಬೆಳೆ ಬಗ್ಗೆ ಈ ರೀತಿ ಕಾರ್ಯಕ್ರಮಗಳು ಇಟ್ಕೊಂಡು ಅವತ್ತು ಕೂಡ ಕಾರ್ಯಕ್ರಮ ಮಾಡಬೇಕನ್ನೋದು. ಆಮೇಲೆ ಮಹಿಳಾ ದಸರಾದಲ್ಲಿ ದೇಶಭಕ್ತಿ ಗೀತೆ 2 ಜನ, ಜಾನಪದ ಗೀತೆ, ಭಾವಗೀತೆ, ಗೀಗಿ ಪದ, ಲಾವಣ್ಯ ಪದ, ಜಾನಪದ ನೃತ್ಯ, ಭಜನಾ ತಂಡ ಅಂತ
ಸಂಪೂರ್ಣವಾಗಿ ಮಹಿಳಾ ದಸರಾ ಮಹಿಳೆಯರದೇ ಕಾರ್ಯಕ್ರಮ ಅದೆಲ್ಲ. ಆಮೇಲೆ ಕಲ್ಯಾಣ ಕರ್ನಾಟಕ ಗೋಷ್ಠಿ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮ ಇಟ್ಕೊಂಡಾರ ಸಾಯಂಕಾಲ. ಮತ್ತು ನೌಕರರ ದಸರಾ ಅಂಥೇಳಿ ನೌಕರಸ್ಥರು ಕ್ರೀಡಾಕೂಟ ಇರ್ತೈತೆ ಹೊರಾಂಗಣದಲ್ಲಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕರೋಕ ಕಾರ್ಯಕ್ರಮಗಳು, ನೌಕರರ ಲೈವ್ ಬ್ರ್ಯಾಂಡ್ ಕಾರ್ಯಕ್ರಮ ಮತ್ತು ನಾಟಕ ಪ್ರದರ್ಶನ ಅವ್ರದ್ದೇ ಪೂರ್ಣ. ಸಿನ್ನೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರು ಲಿಸ್ಟ್ ಕೊಡ್ತೈತೆ. ಆಮೇಲೆ ಕ್ರೀಡಾ ದಸರಾ ಅಂಥೇಳಿ ಅದರಲ್ಲಿ ಆಹ್ವಾನಿತ ಕ್ರೀಡಾ ತಂಡಗಳು ಇದನ್ನು ಮಾಡಿಕೊಂಡು ಖೋ ಖೋ, ಫುಟ್ಬಾಲು, ಕಬಡ್ಡಿ, ಒನ್ನೊಂದು ಬೆಳಕಿನ ಕಾರ್ಯಕ್ರಮ ಕೂಡ ಇದೆ ಆವತ್ತಿನ ದಿವಸ. ಮಹಿಳೆಯರಿಗೆ ಮತ್ತು ಪುರುಷರಿಗೆ, ಹುಡುಗರಿಗೆ ಕ್ರೀಡಾ ದಸರಾ ಪ್ಲೇಸ್ ಸರ್ ಒಂದು 3-4 ಪ್ಲೇಸ್ ಮಾಡ್ಯಾರ. ಸ್ಟೇಡಿಯಂ ಡಿಗ್ರಿ ಕಾಲೇಜ್ 4 ಕಾಲೇಜ್ ಇದರಲ್ಲಿ. ಆಮೇಲೆ ಕಲಾ ದಸರಾ ಅಂತ ಒಂದು ಮಾಡಿದ್ದಾರೆ. ಆ ಕಲಾ ದಸರಾದಲ್ಲಿ ಚಿತ್ರಕಲಾ ಪ್ರದರ್ಶನ, ಕಲಾ ಪಂಚಗಾಯನ ನೃತ್ಯ, ಪಶ್ಚಿಮ ಬಂಗಾಳ ನೃತ್ಯ ತಂಡ ಮತ್ತು ನಾಟಕ ಪ್ರದರ್ಶನ ಅಂತೇಳಿ ಕಲಾ ದಸರಾದಲ್ಲಿ. ಅದು 10ನೇ ತಾರೀಕು. 11ನೇ ತಾರೀಕು ಯುವ ದಸರಾ. ಇದು ಯುವ ದಸರಾ ನಮ್ಮ ಸ್ಟೇಡಿಯಂನಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಗಾಯಕ ವಿಜಯ್ ಪ್ರಕಾಶ್ ಅವ್ರ ತಂಡ ಅವತ್ತು ಪೂರ್ಣ ಅವ್ರದ್ದೇ ಕಾರ್ಯಕ್ರಮ. ಕೊನೆ ದಿವಸ ಮುಕ್ತಾಯ ಸಮಾರಂಭ ನಮ್ಮ ತಹಸೀಲ್ ಆಫೀಸಲ್ಲಿದ್ದ ಎಲ್ಲ ಕಲಾ ತಂಡಗಳು ಬರ್ತವೆ ಮೆರವಣಿಗೆ ಅವತ್ತು. ಮತ್ತು ಸ್ತಬ್ಧ ಚಿತ್ರಗಳು ಇರ್ತವೆ ಅದರಲ್ಲಿ. ಎಲ್ಲ ಸಮಾಜದ ಮುಖಂಡರು ಸೇರಿಸಿಕೊಂಡು ತಹಸೀಲ್ ಆಫೀಸಲ್ಲಿದ್ದ ಹಳೆ ಬಜಾರ್ ಮುಗಿಸ್ಕೊಂಡು ಕನಕದಾಸ ವೃತ್ತದಲ್ಲಿ ಬಂದು ಅಲ್ಲಿ ನಿಂತು ಅಲ್ಲೆಲ್ಲಿದ್ದೇ ಪ್ರತಿ ವರ್ಷ ಸಂಪ್ರದಾಯ ಅಂತ ಬನ್ನಿ ಹರ್ಕೊಂಡು ತಹಸೀಲ್ದಾರು ಎಲ್ಲರೂ ಬರ್ತಾರಲ್ಲ ಮಂಜುನಾಥ ಟಾಕೀಸ್ಗೆ ಇದರಲ್ಲಿ. ಅವರೆಲ್ಲರನ್ನ ಸೇರಿಸ್ಕೊಂಡು ಅವ್ರ ಜೊತೆಗೆ ಮೆರವಣಿಗೆ ಬಂದು ನಮ್ಮ RGM ಶಾಲೆಯಲ್ಲಿ ಮುಕ್ತಾಯ ಸಮಾರಂಭ ಮಾಡಿ ಅವತ್ತು ಬನ್ನಿ ಸಾರ್ವಜನಿಕ ಬನ್ನಿ ಕೊಟ್ಟು ಮುಕ್ತಾಯ ಮಾಡಬೇಕೆಂಬುದು ಒಂದು ಚರ್ಚೆಯಾಗಿ ಒಂದು ಎಲ್ಲ ಮಾಡಿದ್ದೀವಿ. ಇದಕ್ಕೆಲ್ಲ ಪೂರ್ವಭಾವಿ ಸಿದ್ಧತೆ ಕೂಡ ಭಾಳಷ್ಟು ಮಾಡಿಕೊಂಡು ಈಗ ಇದು ಮಾಡಿ ಒಂದು ದಸರಾ ಸಮಿತಿ ಮಾಡಿದ್ದೀವಿ. ಇನ್ನು ನಾಳೆ ನಾಡೋದರಲ್ಲಿ ಇದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಉಪಸಮಿತಿಗಳು ಒಂದೊಂದು ಕಾರ್ಯಕ್ರಮಕ್ಕೆ 3 ತಲೆ ಕಾರ್ಯಕ್ರಮಗಳು. ಒಂದು RGM ಶಾಲೆ, 2ನೇದು ಟೌನ್ ಹಾಲು, 3ನೇದು ನಮ್ಮ APMC, ಆಮೇಲೆ ಕ್ರೀಡಾಂಗಣ. ಒಟ್ಟು 4 ಪ್ಲೇಸಿನಲ್ಲಿ ಈ 9 ದಿವಸದ ಕಾರ್ಯಕ್ರಮಗಳು ನೆರವೇರ್ತವೆ. ಪೂರ್ವಭಾವಿ ಸಿದ್ಧತೆಗಳು ಎಲ್ಲವೂ ಮಾಡಿಕೊಂಡು ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದು ತಯಾರಿ ನಡೆದಿದೆ. ಇದು ಸೋಮವಾರಲಿದ್ದು ಇವೆಲ್ಲ ಚಟುವಟಿಕೆಗಳು ಪ್ರಾರಂಭ. ಇವತ್ತು ಫೈನಲ್ ಮಾಡಿ ದಸರಾ ಉತ್ಸವ ಸಮಿತಿ ಫೈನಲ್ ಮಾಡಿದ್ದೀವಿ. ಎಲ್ಲರೂ ಕುಂತ್ಕೊಂಡು ಭವಾನಿ ಮೆರವಣಿಗೆ, ಅಂಬಾರಿ ಮೆರವಣಿಗೆ, ಆನೆ ಮೇಲೆ ಅಂಬಾರಿ ಮೆರವಣಿಗೆ ಅವತ್ತು ಅದನ್ನು ಕೊನೆ ದಿವಸ. ಸಿನ್ನೂರು ತಾಲೂಕಿನಲ್ಲಿ ನೂತನವಾಗಿ ಮೈಸೂರು ದಸರಾದ ಹಿನ್ನೆಲೆಯಲ್ಲಿ 9 ದಿವಸದ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವುದರ ಮೂಲಕ ದಸರಾ ಉತ್ಸವ ಕಾರ್ಯಕ್ರಮವನ್ನು ಹಂಪನಗೌಡರು ಏನೋ ಒಂದು ಪ್ಲಾನ್ ಮಾಡಿ ಹಮ್ಮಿಕೊಂಡಿದ್ದಾರೆ. ಒಳ್ಳೆಯದು, ಸಂತೋಷ. ನಮ್ಮ ಕರ್ನಾಟಕ ಮತ್ತು ಭಾರತ ದೇಶದ ವಿವಿಧ ಭಾಗಗಳಿಂದ ಸಾಂಸ್ಕೃತಿಕ ಕಲಾಕಾರರು ಬರುವಂಥದ್ದು ಅದೊಂದು ವಿಶೇಷ ಸಿಂಧನೂರಿಗೆ. ಹಾಗೆ ಒಟ್ಟಾರೆಯಾಗಿ ಈ ದಸರಾ ಕಾರ್ಯಕ್ರಮ ದೊಡ್ಡ ಹಬ್ಬ, ನಮ್ಮ ನಾಡಿನ ದೊಡ್ಡ ಹಬ್ಬ, ನಮ್ಮ ಎಲ್ಲರನ್ನ ಸೌಹಾರ್ದಯುತವಾಗಿ ಕಲಿಸುವಂಥ ಒಂದು ಹಬ್ಬ, ಕೂಡಿಸುವಂಥ ಒಂದು ಹಬ್ಬ. ನಾವು ಏನೇ ವೈರತ್ವ ಇದ್ದರೂ ಕೂಡ, ಏನೇ ಅಸಮಾಧಾನ ಏನೇ ಇದ್ದರೂ ಕೂಡ ನಾವು ಆವತ್ತಿನ ದಿವಸ ಬನ್ನಿ ಕೊಟ್ಟು ಹೊಂದಾಗೋಣ ಅನ್ನುವಂಥ ಒಂದು ಸಂದೇಶವನ್ನು ಸಾರುವಂಥ ದಸರಾ ಹಬ್ಬ ಇದು. ಅಂಥ ಒಂದು ಆಚರಣೆ ಇವತ್ತು ಸಿಂಧನೂರಿನಲ್ಲಿ ನಡೆಯುವಂಥದ್ದು ಭಾಳ ಒಳ್ಳೆಯದು ಅಂತಕ್ಕಂಥದ್ದು ಮತ್ತು ಸಂತೋಷವೂ ಕೂಡ ಹೌದು. ಹಾಗಾಗಿ ಭಾಳಷ್ಟು ಅತಿಥಿಗಳು ಬರುವಂಥದ್ದು ಕೂಡ ಇದೆ ಮತ್ತು ಬೇರೆ ರಾಜ್ಯಗಳಿಂದ ತಂಡಗಳು ಕೂಡ ಬರುವಂಥದ್ದಿದೆ ಮತ್ತು ನಮ್ಮ ರಾಜ್ಯದ ವಿವಿಧ ತಂಡಗಳು ಕೂಡ ಬರ್ತವೆ. ಇದೊಂದು ವಿಶೇಷ ಕಾರ್ಯಕ್ರಮ ಅಂಥೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯ.
ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಇದಕ್ಕೆ ಸಹಕರಿಸಿ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾನು ಸ್ಟಾರ್ಟ್. ಸಿಂಧನೂರಿನಲ್ಲಿ ಒಂದು ವಿನೂತನವಾದ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಶಾಸಕರು ತೀರ್ಮಾನ ಮಾಡಿದ್ದಾರೆ. 9 ದಿನಗಳ ಕಾಲ ದಸರಾ ಹಬ್ಬವನ್ನು ನವರಾತ್ರಿ ಹಬ್ಬ ಅಂತೇಳಿ ನಾವು ಕರೀತೇವೆ. ಅದರಲ್ಲಿ ಪ್ರತಿಯೊಂದು ದಿನ ಒಂದೊಂದು ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಮಹಿಳೆಯರಿಗೆ, ಯುವಕರಿಗೆ, ಕೃಷಿಕರಿಗೆ, ಹಾಗೆ ಸಾಂಸ್ಕೃತಿಕ ಕಲಾವಿದರಿಗೆ, ಕ್ರೀಡೆಗೆ ಒತ್ತು ಕೊಟ್ಟು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಹಾಗಾಗಿ ಬೇರೆ ಬೇರೆ ಭಾಗಗಳಿಂದ ಕೂಡ ಸಂಸ್ಕೃತ ಕಲಾವಿದರು ಸಿಂಧನೂರಿಗೆ ಬರೋದರಿಂದ ಈ ದೇಶದ ಬೇರೆ ಬೇರೆ ಭಾಗದಲ್ಲಿ ಎಂಥ ಸಂಸ್ಕೃತಿ ಇದೆ, ಅಲ್ಲಿಯ ಕಲಾವಿದರು ಹೇಗಿರ್ತಾರೆ, ಅವರ ಕಲೆ ಏನು ಅನ್ನುವ ಪರಿಚಯ ನಮ್ಮ ಭಾಗಕ್ಕೂ ಮಾಡಿಕೊಡೋದಕ್ಕೆ ಇದೊಂದು ವಿನೂತನವಾದ ಕಾರ್ಯಕ್ರಮ ಆಗ್ತದೆ. ಅವರು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇರಳದಿಂದ, ತಮಿಳುನಾಡಿನಿಂದ ಮತ್ತು ಪಶ್ಚಿಮ ಬಂಗಾಳದಿಂದ, ರಾಜಸ್ಥಾನದಿಂದ ತಂಡಗಳನ್ನು ಕರೆಸಬೇಕು. ಅಲ್ಲಿಯ ನಮ್ಮ ದೇಶ ವಿವಿಧ ಸಂಸ್ಕೃತಿ, ವಿವಿಧ ಭಾಷೆ, ವಿವಿಧ ಕಲೆ ಇವೆಲ್ಲವನ್ನು ಪರಿಚಯ ಮಾಡಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಆಗ್ತಾಯಿದೆ. ಹಾಗಾಗಿ ಇವತ್ತು ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಸಂಪೂರ್ಣ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೂ ಕೂಡ ಅವರು ಸಭೆ ಮಾಡಿ ಜವಾಬ್ದಾರಿಗಳನ್ನು ಹಂಚಿ ಈ ಉತ್ಸವಕ್ಕೆ AC ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಅವರು ಅಧಿಕಾರಿಗಳ ಒಂದು ಸಮಿತಿಗಳನ್ನು ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ನಾಯಕ ತಂಡವನ್ನು ಕೂಡ ಅದರ ಜೊತೆಗೆ ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಇದು ಹೊಸದಾಗಿ ಆಗ್ತಾ ಇರೋದರಿಂದ ಎಲ್ಲ ಮಾಧ್ಯಮಗಳು ಕೂಡ ಇದನ್ನು ಪ್ರಚಾರ ಮಾಡಿದರೆ ಹಳ್ಳಿಗಳಲ್ಲೂ ಕೂಡ ಜನ ಇದಕ್ಕೆ ಬಂದು ನೋಡ್ತಾರೆ. ಇದು ಹೊಸದಾಗಿ 9 ದಿನ ಅವಕಾಶಗಳಿದ್ದಾವೆ ಬೇರೆ ಬೇರೆ ಕಲೆಗಳನ್ನು ನೋಡೋದಕ್ಕೆ. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಿ ಯಶಸ್ವಿ ಮಾಡಬೇಕು ಅಂತಕ್ಕಂಥ ರಸ್ತೆಗಳನ್ನು ಮಾಡೋದಕ್ಕೆ ಇದು ಮಾಡೋದಕ್ಕೆ ಜವಾಬ್ದಾರಿ PWD ಅಷ್ಟೇ. PWD ಇಲ್ಲ, ಅಲ್ಲ, 2.5 ಕೋಟಿ ರೂಪಾಯಿ KKRಗಳಿಂದ ಹಣ ಮಂಜೂರಿ ಮಾಡಿಸಿ 3 ರಸ್ತೆಗಳು PWD ಕ್ಯಾಂಪಲ್ಲಿಂದ ಹಿಡಿದು ವಿರೂಪಾಕ್ಷಪ್ಪನವರು ಅಂಬೇಡ್ಕರ್ ಸರ್ಕಲ್ಲಿಂದ ಹಿಡಿದು ವಿರೂಪಾಕ್ಷಪ್ಪನವರು ಪೆಟ್ರೋಲ್ ಬಂಕ್ವರೆಗೂ ಮತ್ತು ಮಹಾತ್ಮ ಗಾಂಧಿ ಸರ್ಕಲ್ಲಿಂದ ಹಿಡಿದು ಡಿಗ್ರಿ ಕಾಲೇಜಿನವರೆಗೂ ಪರ್ಮನೆಂಟ್ ಲೈಟಿಂಗ್, ಕಲರ್ ಲೈಟ್ಸ್, ಈ ಮೈಸೂರಾಗ ಹೆಂಗೆ ದೀಪ ಅಲಂಕಾರ ಮಾಡಿದ್ದಾರೆ ಅದನ್ನು ಪರ್ಮನೆಂಟ್ ಆಗಿ ಮಾಡಿಸಿ ಟೆಂಡರ್ ಕರೆದು ಒಂದು ಲೆಕ್ಸಾ ಕಂಪನಿ, ಲೆಕ್ಸಾ ಅಂತೇಳಿ ಅದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡೋಕ್ಕಾಗಲ್ವ? ಇಲ್ಲಿದೆ. ಇದನ್ನು ಓಡಾಡೋ ತನಕ ಮಾಡಿರಿ. ರಾಯಚೂರು ರೋಡ್ಗೆ 1 ಕಿಲೋಮೀಟ್ರ್ ಹೆಚ್ಚು ಮಾಡ್ತಾರೆ. ಅಲ್ಲಿಗೆ ಬೆಳಕತ್ತಿದೆ ಸರ್ಕಲ್ನಿಂದ ರಾಯಚೂರು ರೋಡ್ಗೆ ಎಕ್ಸ್ಟೆನ್ಷನ್ ಸ್ವಲ್ಪ ಕಡೆ ಮುಂದಕ್ಕೆ ಮಾಡೋಕೆ ಆತತೆ ನೋಡ್ರಿ. ಫೈನಾನ್ಸಿಯಲ್ 2.5 ಕೋಟಿ ರೂಪಾಯಿ ಆರ್ಡರ್ ಮಾಡಿಸಿ ಆಲ್ರೆಡಿ ಆದೇಶಗಳಾಗಿದ್ದಾವೆ. ಒಂದು ಟೆಂಡರ್ ಕರೆದಂತೆ ಇನ್ನೊಂದು ಟೆಂಡರ್ ಕರಿಬೇಕು. ಸಿಕ್ಕರೆ ದೊಡ್ಡದು, ಎಲ್ಲ ಸ್ವಲ್ಪ ದೊಡ್ಡದು, ಸ್ವಲ್ಪ ಇದು ರೆಡಿಮೇಡ್ ತರಬೇಕು. ಈಗ ಅಷ್ಟು ದಿವಸದಾಗ ಆಗಲ್ಲ. ಇದಕ್ಕೆ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಒಬ್ರಿಗೆ ಇನ್ವೈಟ್ ಮಾಡೈತೆ. ಈ ಭಾಗದ ಮಂತ್ರಿಗಳೆಲ್ಲರೂ ಕಾಮನ್ ಆಗಿ ಒಂದೊಂದು ದಿವಸ ಇರ್ತದೆ. ಪರಂಪರೆ ಪ್ರತಿ ವರ್ಷ ಪ್ರಾರಂಭ ಮಾಡಿ ಮುಂದೆ ನೋಡಮ್ರಿ. ಈಗಂತೂ ಪ್ರಾರಂಭ ಪ್ರಯತ್ನ ಮಾಡ್ತೀರ ಕುಮಾರಸ್ವಾಮಿ ಅವರು ಸರ್? ಏನಪ್ಪ ಅದ್ರ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ನೋಡೋ ಚೀಫ್ ಮಿನಿಸ್ಟರ್ಗೆ ಮತ್ತು ಒಂದೊಂದು ದಿವಸ ಒಬ್ಬ ಮಂದಿರ ಅಂತ ಅಷ್ಟೇ ಮಾಡ್ಕೊಂಡೈತಿ. ಏನು ಮಾಡಿಲ್ಲ. ಫೈನಲ್ ಮಾಡಿ ಯಾರು ಬರ್ತಾರೋ ಕರೆದ್ರೆ ನಮ್ಮ ಭಾಗಕ್ಕೆ ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡೋದಲ್ರಿ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೈಸೂರು ದಸರಾ 100 ವರ್ಷಗಳಿಂದ ಪರಂಪರೆಯಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಸಿಂಧನೂರು ನಗರದಲ್ಲಿ ಮೊದಲನೇ ಸಲ ಈ ವರ್ಷ ಹಂಪನಗೌಡರೇನೋ ಮನಸ್ಸು ಮಾಡಿ ಸರ್ಕಾರದಿಂದ ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡಿಸಿ ಸಿಂಧನೂರು ನಗರದಲ್ಲಿ ಯಾಕೆ ಮಾಡಬಾರ್ದು ಅಂಥೇಳಿ 9 ದಿವಸ ದಸರಾ ಮಾಡಲಿಕ್ಕೆ ತಯಾರಿ ಆಗಿದೆ. ಎಲ್ಲ ತಯಾರಿ ಆಗಿದೆ. ಸರ್ಕಾರದ ಆದೇಶ ಆಗಿದೆ.
ಜಿಲ್ಲಾಧಿಕಾರಿಗಳ ಸಮಿತಿಯೆಲ್ಲ ಸಭೆಗಳಾಗಿದ್ದಾವೆ, ಅಧಿಕಾರಿಗಳ ತಂಡಗಳು ತಂಡಗಳು ರಚನೆಗಳಾಗಿದ್ದಾವೆ, ನಮ್ಮ ಲೋಕಲ್ ತಂಡಗಳು ಕೂಡ ರಚನೆಯಾಗಿದ್ದಾವೆ. ಅವರು ನಾವು ಕೂಡ ಜಂಟಿಯಾಗಿ ಈ 9 ದಿವಸದ ದಸರಾ ಮಹೋತ್ಸವವನ್ನು ಒಟ್ಟಾರೆಯಾಗಿ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥದ್ದು ಅದರ ಗುರಿ. ಇದೊಂದು ವಿಶೇಷ ಹಬ್ಬ. ಈಗ ಈ 9 ದಿವಸದಲ್ಲಿ ಏನೇನು ಕಾರ್ಯಕ್ರಮ ನಡೆದಂತಕ್ಕಂಥದ್ದು ಎಲ್ಲ ನಿಮ್ಗೆ ಹೇಳಿದ್ರಿ. ಇದ್ರಾಗೇನು 3 ರೋಡ್ ರೀ, ಆಮೇಲೆ ತಹಸೀಲ್ ಆಫೀಸು ಮತ್ತು ಮುನ್ಸಿಪಾಲ್ಟಿ, ತಾಲೂಕ್ ಪಂಚಾಯತಿ, ಕೋರ್ಟು, ಬಸ್ ಸ್ಟ್ಯಾಂಡು, ಕಂಪ್ಲೀಟ್ ಲೈಟಿಂಗ್ ಅರೇಂಜ್ಮೆಂಟ್ ಪರ್ಮನೆಂಟ್. ವರ್ಷದ ಒಂದ್ಸಲ ನಾವು ಕಲರ್ ಲೈಟ್ಸ್ ಪರ್ಮನೆಂಟ್ ಫಿಕ್ಸ್ ಮಾಡಿಬಿಡ್ತಾರೆ. ಈಗೆಲ್ಲ ಓಸ್ ಇವೆಲ್ಲ ಪರ್ಮನೆಂಟು ಈಗ ಮಾಡಿರೋದೆಲ್ಲ. ಅಲ್ಲ ಈಗ ಈಗ 15 ದಿವಸದಾಗ ಎಷ್ಟು ಸಾಧ್ಯ ಐತಿ ಆರ್ಡರ್ ಇನ್ನ ನಿನ್ನೆ ಮೊನ್ನೆ ಇಶ್ಯೂ ಆಗ್ಯಾವಲ್ಲ. ಅದಕ್ಕೆ ಆಗಲ್ಲ ಅಂದ್ರೆ ಲೈಟಿಂಗ್ ಅರೇಂಜ್ಮೆಂಟ್ಸು ಹೆಚ್ಚು ಕಡಿಮೆ ಈ ರೋಡಿನ ಎಲ್ಲ ಆಗಿಲ್ಲ. ಪರಿಪೂರ್ಣವಾಗಿ ಆಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ತಹಸೀಲ್ದಾರ್ ಸಾಹೇಬ್ರೆ, ಯಶು ಸಾಹೇಬ್ರು ಸ್ವಲ್ಪ ಕೇಳ್ಬೇಕು ನೀವು. ಲೈಟಿಂಗ್ ಅಂತೂ ಲೈಟಿಂಗ್ ಹಾಕೋದಲ್ಲ, ಲೈಟಿಂಗ್ ಬರೀ ಲೈಟಿಂಗ್ ಶೃಂಗಾರನ ಯಾವ ರೀತಿ ಶೃಂಗಾರ ನೀವು ಮೈಸೂರಲ್ಲಿ ಹೆಂಗ್ ಶೃಂಗಾರ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಮೆಜಾರಿಟಿ ಇಲ್ಲ ಸರ್, ದಸರಾ ಸ್ಟಾರ್ಟ್ ಆಗ್ತಿದ್ದ ಮೊದಲೆಲ್ಲ ಏನೇನ್ ಬೇಸಿಕ್ ಮಾಡ್ಕೋಬೇಕೆಲ್ಲ ಮಾಡ್ಕೋತಾರ ಸರ್ ಅವರು. ರೋಡ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕಂಪ್ಲೀಟ್ ಲೈಟಿಂಗ್, ಫುಲ್ ಲೈಟಿಂಗ್ ಸರ್. ಲೈಟಿಂಗ್ ಟೋಟಲಿ ಲೈಟಿಂಗ್. ಸಿಟಿ ಪ್ಲಸ್ ಸರ್ಕಲ್ಸ್ ಪ್ಲಸ್ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಲೈಟ್ ಹಾಕ್ಬಿಟ್ಟಿರ್ತಾರೆ ಮೇನ್ ಸ್ಟ್ರೀಟ್ಸ್. ನೀವು ಅದರಂಗ ಲೈಟಿಂಗ್ ಮಾಡಕ್ ಅವ್ರೇನು ಫಿಕ್ಸ್ ಮಾಡ್ತಾರೆ ಮಾಡೋದು 3 ರೋಡಿಗೆ ಅಷ್ಟೇ. ಎಲ್ಲ ಮಳಿಗೆಯಿಂದ ರೋಡಿಗೆ ಸೀರಿಯಲ್ ಸೆಟ್ ಲೈಟ್ ಲಾಸ್ಟ್ ಟೈಮ್ ಮಾಡಿದ್ದೇವೆ ಸರ್. ಗಿಡಗಳಿಗೆ ಹಾಕಿದ್ವಿ ಸರ್, 2 ರೋಡ್. ಈಗ ಸರ್ಕಲ್ ಹಿಂಗೈತಿ, ಲೈಟ್ ಹಾಕಿದ್ವಿ. ಇದಕ್ಕೆ ಹೋಗಿದ್ದೀವಿ,